ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಲ್ಮೋಸ್ಟ್ ತುಂಬಾ ದಿನಗಳ ನಂತರ ಬಂದಿದ್ದೀನಿ. ನನ್ನ ಹೆಲ್ತ್ ಹೇಗೆ ಅಪ್ಸೆಟ್ ಆಯ್ತು ಅಂದ್ರೆ ಕಂಪ್ಲೀಟ್ ಆಲ್ಮೋಸ್ಟ್ 1 ತಿಂಗಳು ನಾನು ಕಂಪ್ಲೀಟ್ ರೆಸ್ಟ್ ಮಾಡೋ ತರ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಇಂಥ ಟೈಮಲ್ಲಿ ನನಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಹಸ್ಬೆಂಡು. ನಾನು ನನ್ನ ಮಗನ ನೋಡ್ಕೊಳಕ್ಕಾಗಲ್ಲ ಅಂತಂದಾಗ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಿ ಅಮ್ಮನ ಹತ್ರ ಬಿಟ್ಟೆ ಮಗನ ನೋಡ್ಕೊಳ್ಳಿಕ್ಕೆ. ಅಮ್ಮ ನೋಡ್ಕೊಂಡ್ರು. ಇನ್ನು ನನ್ನನ್ನ ಫುಲ್ ಟೇಕ್ ಕೇರ್ ಮಾಡಿದ್ದು, ನನಗೆ ಅಡಿಗೆ ಎಲ್ಲ ಈಗ ಏನು ಫೋಟೋಸ್ ಹಾಕಿದೀನಿ ಅದನ್ನೆಲ್ಲ ಮಾಡಿಕೊಟ್ಟಿದ್ದು, ನನ್ ಕಂಪ್ಲೀಟ್ ಆಗಿ ಕೇರ್ ಮಾಡಿದ್ದು ನನ್ನ ಹಸ್ಬೆಂಡು. ನನಗೆ ಆತರ ಮಲಗೋ ತರ ಸ್ಥಿತಿ ಆಯ್ತು ಅನ್ನೋ ಬೇಜಾರು ನೋವಿಗಿಂತನೂ ನನ್ನ ಹಸ್ಬೆಂಡ್ ನನ್ನನ್ನ ಟ್ರೀಟ್ ಮಾಡಿ ನನ್ನ ನೋಡ್ಕೊಂಡಿದ್ದ ರೀತಿ ನನ್ನ ಬೇಗ ಚೇತರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತು. ಮತ್ತೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನ್ನ ತಾಯಿ ನನಗೆ ಯಾವ ರೀತಿ ನೋಡ್ಕೋಬೇಕಾಗಿತ್ತು ಅದನ್ನ ನನ್ನ ಹಸ್ಬೆಂಡ್ ನನ್ನನ್ನು ಕಂಪ್ಲೀಟ್ ಆಗಿ ಜೊತೆಲಿದ್ದು ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನನ್ನನ್ನ ಟೇಕ್ ಕೇರ್ ಮಾಡಿದ್ರು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಹುಡುಗ ಹುಡುಗಿನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಹುಡುಗಿ ಹುಡುಗರನ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಕೆಲವರು ಮಾತ್ರ ನಾನು ಮೆನ್ಷನ್ ಮಾಡ್ತಿರೋದು ಎಲ್ಲ ಅಂತಲ್ಲ, ಕೆಲವರು ಬ್ಯೂಟಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ, ಇನ್ ಕೆಲವರು ದುಡ್ಡೇ ಇಂಪಾರ್ಟೆಂಟ್ ಅಂತಾರೆ. ಖಂಡಿತ ಲೈಫಲ್ಲಿ ಎಲ್ಲಾ ಟೈಮಲ್ಲೂ ಒಂದಲ್ಲ ಒಂದು ಇಂಪಾರ್ಟೆಂಟ್ ಇರುತ್ತೆ. ದುಡ್ಡಂತೂ ಜೀವನದಲ್ಲಿ ತುಂಬಾ ಮುಖ್ಯ. ಬಟ್ ಯಾವ್ದಾದ್ರು ಶಾಶ್ವತ ಅಲ್ಲ. ನಮ್ಮ ಪಾರ್ಟ್ನರು ನಮ್ಮ ಜೊತೆ ಇರ್ಬೇಕಾಗಿರೋರು ಒಳ್ಳೆಯವರಾಗಿರ್ಬೇಕು.